ದೇವರು ಅಥವಾ ಆ ಪರಮಾತ್ಮ ನಮ್ಮನ್ನು ಕಾಯುವ ರೀತಿ ತುಂಬಾ ವಿಶಿಷ್ಟವಾದದ್ದು. ನಾವು ಸಾಮಾನ್ಯವಾಗಿ ಅಂದುಕೊಳ್ಳುವಂತೆ ಆತ ಆಕಾಶದಿಂದ ಧುಮುಕಿ ಬಂದು ಕಷ್ಟಗಳನ್ನು ಪವಾಡದಂತೆ ಮಂತ್ರದಂಡದಿಂದ ನಿವಾರಿಸುವುದಿಲ್ಲ. ಬದಲಿಗೆ ಪ್ರಕೃತಿಯ ನಿಯಮಗಳ ಮೂಲಕ, ನಮ್ಮ ಒಳಗಿನ ಪ್ರಜ್ಞೆಯ ಮೂಲಕ ಮತ್ತು ಅಗೋಚರ ಶಕ್ತಿಯಾಗಿ ನಮ್ಮನ್ನು ಮುನ್ನಡೆಸುತ್ತಾನೆ. ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ದೃಷ್ಟಿಕೋನದಿಂದ ನೋಡಿದಾಗ, ಆ ದೈವಿಕ ಶಕ್ತಿ ನಮ್ಮನ್ನು ಹೀಗೆ ಕಾಯುತ್ತದೆ. ಅಂತರಾಳದ ಧ್ವನಿಯಾಗಿ ನಾವು ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಅಥವಾ ತಪ್ಪು ಹಾದಿ ತುಳಿಯುವಾಗ ನಮ್ಮ ಒಳಗಿನಿಂದ ಒಂದು ಧ್ವನಿ ಕೇಳಿಸುತ್ತದೆ. ಇದು ಸರಿ, ಇದು ತಪ್ಪು ಎಂದು ಎಚ್ಚರಿಸುವ ಆ ಮನಸ್ಸಾಕ್ಷಿಯೇ ದೇವರ ರೂಪ. ಧೃತಿಗೆಟ್ಟಾಗ ಧೈರ್ಯ ತುಂಬುವ, ಗೊಂದಲದಲ್ಲಿದ್ದಾಗ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತೆ ಪ್ರೇರೇಪಿಸುವ ಆಂತರಿಕ ಶಕ್ತಿಯೇ ದೇವರು ನಮ್ಮನ್ನು ಕಾಯುವ ಮೊದಲ ಹೆಜ್ಜೆ. ಮನುಷ್ಯರ ರೂಪದಲ್ಲಿ ಮಾನವ ಸೇವೆಯೇ ಮಾಧವ ಸೇವೆ ಎನ್ನುತ್ತಾರೆ. ನಮಗೆ ತೀರಾ ಕಷ್ಟ ಬಂದಾಗ ನಾವೇ ಯೋಚಿಸದ ಕಡೆಯಿಂದ ಯಾರೋ ಒಬ್ಬರು ಬಂದು ಸಹಾಯ ಹಸ್ತ ಚಾಚುತ್ತಾರೆ. ಆ ಸಮಯದಲ್ಲಿ ನಮಗೆ ಆಸರೆಯಾಗುವ ಸ್ನೇಹಿತ, ಅಪರಿಚಿತ ವ್ಯಕ್ತಿ ಅಥವಾ ಕಷ್ಟದಲ್ಲೂ ಜೊತೆ ನಿಲ್ಲುವ ಕುಟುಂಬದವರ ರೂಪದಲ್ಲಿ ಬರುವುದು ಅದೇ ದೈವಿಕ ಪ್ರೇರಣೆ. ದೇವರು ಸ್ವತಃ ಬಾರದೇ ಇರಬಹುದು, ಆದರೆ ಯಾರನ್ನೋ ಒಬ್ಬರನ್ನು ನಮಗಾಗಿ ನಿಮಿತ್ತವಾಗಿಸಿ ಕಳುಹಿಸಿಕೊಡುತ್ತಾನೆ. ಪ್ರಕೃತಿಯ ವ್ಯವಸ್ಥೆಯಾಗಿ ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ಬಿಸಿಲು, ಭೂಮಿ ಇವೆಲ್ಲವೂ ಪ್ರಕೃತಿಯ ಕೊಡುಗೆಗಳು. ಜೀವ ಜಗತ್ತಿಗೆ ಬೇಕಾದ ಎಲ್ಲವನ್ನೂ ಪ್ರಕೃತಿ ಮಾತೆ ಸೃಷ್ಟಿಸಿಟ್ಟಿದ್ದಾಳೆ. ಈ ನಿರಂತರವಾದ ಪ್ರಕೃತಿಯ ಚಕ್ರವೇ ದೇವರು ನಮ್ಮನ್ನು ಕಾಯುತ್ತಿರುವ ಜೀವಂತ ಸಾಕ್ಷಿ. ಅನುಭವ ಮತ್ತು ಪಾಠಗಳ ಮೂಲಕ ಕೆಲವೊಮ್ಮೆ ನಾವು ಅಂದುಕೊಂಡಿದ್ದು ಕೈಗೂಡುವುದಿಲ್ಲ, ದೊಡ್ಡ ಹಿನ್ನಡೆಯಾಗುತ್ತದೆ. ಆಗ ನಮಗೆ ದೇವರು ನಮ್ಮ ಕೈಬಿಟ್ಟನೆನಿಸಬಹುದು. ಆದರೆ ಆ ಕಷ್ಟಗಳು ನಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತವೆ, ನಮ್ಮನ್ನು ಮಾನಸಿಕವಾಗಿ ಹೆಚ್ಚು ಬಲಿಷ್ಠರನ್ನಾಗಿ ಮಾಡುತ್ತವೆ. ಮುಂದೆ ಬರಬಹುದಾದ ದೊಡ್ಡ ಆಪತ್ತಿನಿಂದ ನಮ್ಮನ್ನು ಪಾರು ಮಾಡಲು, ಪ್ರಸ್ತುತ ಸಣ್ಣ ಕಷ್ಟಗಳ ಮೂಲಕ ನಮ್ಮನ್ನು ಸಜ್ಜುಗೊಳಿಸುವುದು ಸಹ ಆತ ನಮ್ಮನ್ನು ಕಾಯುವ ಒಂದು ವಿಭಿನ್ನ ಹಾದಿಯೇ ಆಗಿದೆ. ನಂಬಿಕೆ ಮತ್ತು ಆಂತರಿಕ ಶಾಂತಿಯ ಮೂಲಕ ದೇವರ ಮೇಲಿನ ಆಳವಾದ ನಂಬಿಕೆ ನಮ್ಮಲ್ಲಿ ಅಸಾಧ್ಯವಾದ ಧೈರ್ಯವನ್ನು ತುಂಬುತ್ತದೆ. ನನ್ನ ಹಿಂದೆ ಒಂದು ಶಕ್ತಿಯಿದೆ, ಅದು ನನ್ನನ್ನು ಕೈಬಿಡುವುದಿಲ್ಲ ಎಂಬ ಭಾವನೆ ಬಂದಾಗ ಎಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ಮನಸ್ಸಿಗೆ ಸಿಗುತ್ತದೆ. ಆ ನಂಬಿಕೆಯೇ ನಮಗೆ ರಕ್ಷಾಕವಚವಾಗುತ್ತದೆ. ಒಂದು ಸಣ್ಣ ಮಾತು, ಹಕ್ಕಿ ಗೂಡಿನಿಂದ ಹಾರುವಾಗ ತಾಯಿ ಹಕ್ಕಿ ಅದರ ಜೊತೆಯಲ್ಲೇ ಇರುವುದಿಲ್ಲ, ಆದರೆ ಅದು ಹಾರಲು ಕಲಿಯುವಂತೆ ರೆಕ್ಕೆಗಳಲ್ಲಿ ಶಕ್ತಿ ತುಂಬಿರುತ್ತದೆ. ಹಾಗೆಯೇ ದೇವರು ನಮ್ಮ ಹೆಗಲ ಮೇಲೆ ಕೈಹಾಕಿ ನಡೆಸದಿದ್ದರೂ, ನಮ್ಮ ಇಡೀ ಜೀವನದ ಹಾದಿಗೆ ಬೇಕಾದ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ನಮ್ಮೊಳಗೆ ತುಂಬಿ ಸದಾ ಕಾಯುತ್ತಿರುತ್ತಾನೆ.